ಇದೆಲ್ಲದನ್ನ ಗಮನದಲ್ಲಿಟ್ಕೊಳ್ಳಿ. ಆ್ಯಂಡ್ 6 ಗಂಟೆ ಮೇಲೆ ಮನೆ ಹತ್ರ ಬಂದು ಸಾಲ ವಸೂಲಿ ಮಾಡಬೇಕು ಅಂತ ಯಾರಾದರೂ ಬಂದರೆ ನೀವು ಕಂಪ್ಲೇಂಟ್ ಮಾಡಬಹುದು. ಅಂಬಾನಿಗೂ ಸಾಲ ಇದೆ, ಅದಾನಿಗೂ ಸಾಲ ಇದೆ. ಆದರೆ ಸಾಲಗಳ ರೂಪ ಯಾವುದು, ಎಲ್ಲಿಂದ ಮಾಡಿದ್ದೀವಿ, ಹೇಗೆ ಮಾಡಿದ್ದೀವಿ, ಎಷ್ಟು ಮಾಡಿದ್ದೀವಿ, ಇದು ಪ್ರಶ್ನೆ ಆಗುತ್ತೆ. ಸಾಲಗಾರನ ಪರವಾಗಿ ಈ ಕಾನೂನು ಬರಬೇಕು. ಸಾಲಗಾರ ಹೇಗೆ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾನೋ ಅವರಿಗೇನು ತೊಂದರೆ ಆಗದೇ ಇರೋ ಹಾಗೆ ಇದನ್ನು ನೋಡ್ಕೋಬೇಕು ಅನ್ನುವ ಕಾರಣಕ್ಕೆ ಸರ್ಕಾರ ಒಂದಿಷ್ಟು ಸಮಯ ತಗೊಂಡು ಈಗ ಅದಕ್ಕೊಂದು ಸುಗ್ರೀವಾಜ್ಞೆಗೆ ಎಲ್ಲ ಒಂದು ಡ್ರಾಫ್ಟನ್ನು ರೆಡಿ ಮಾಡಿಕೊಂಡು ಕೂತ್ಕೊಂಡಿದೆ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ವಿಡಿಯೋಗಳನ್ನು, ಆಡಿಯೋಗಳನ್ನು ಈ ಸಂಬಂಧವಾಗಿ ನಾವು ನೋಡಿದ್ದೀವಿ. ಸೊ ಆ ತರಹದ್ದು ಮುಂದಿನ ದಿನಗಳಲ್ಲಿ ನಡೆಯಬಾರದು ಅಂತ ಹೇಳಿ ಕರ್ನಾಟಕ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಕರಡನ್ನು ರೆಡಿ ಮಾಡಿಕೊಂಡಿದೆ. ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಏನು ಅಂತಂದರೆ, ಸಾಲವನ್ನು ವಸೂಲಿ ಮಾಡೋಕ್ಕೋಸ್ಕರ ಗೂಂಡಾಗಳನ್ನು ಬಳಕೆ ಮಾಡೋಂಗಿಲ್ಲ. ಮೋಸ್ಟ್ ಆಫ್ ದ ಕೇಸಸಲ್ಲಿ ನಾವು ನೋಡ್ತಾ ಇದ್ದೀವಿ, ಬ್ಯಾಂಕ್ ಎಂಪ್ಲಾಯೀಸೇ ಅಲ್ಲ ಅವರು, ಬ್ಯಾಂಕಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ, ಬಟ್ ಗೂಂಡಾಗಳ ಥರ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಮೈಕ್ರೋ ಫೈನಾನ್ಸ್ ಹಾವಳಿ ತಾಳಕ್ಕಾಗದೆ ಊರು ಮನೆ ಎಲ್ಲ ಬಿಟ್ಬಿಟ್ಟು ಹಾಗೆ ಹೋಗ್ಬಿಟ್ರು ಅಂತ. ಸಾಲ ವಸೂಲಿ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಸಾಲಗಾರನ ಮೇಲೆ ಹಿಂಸೆ ಮಾಡೋದು, ಹಲ್ಲೆ ಮಾಡೋದು, ನಿಂದನೆ ಮಾಡೋ ಹಾಗಿಲ್ಲ. ಅವರದ್ದು ಮೈಕ್ರೋ ಫೈನಾನ್ಸ್ ಕಂಪನಿ ಅಥವಾ ಫೈನಾನ್ಸ್ ಕಂಪನಿಯ ಲೈಸೆನ್ಸೇ ರದ್ದು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ಮೈಕ್ರೋ ಫೈನಾನ್ಸ್ ಹಾವಳಿ ತುಂಬ ಜಾಸ್ತಿ ಆಗಿದೆ ಅಂತ ಕಳೆದ ಕೆಲವು ದಿನಗಳಿಂದ ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಮೈಕ್ರೋ ಫೈನಾನ್ಸ್ ಅಂದರೆ ಸಣ್ಣ ಸಾಲ, ಒಂದು 5,000, 10,000, 15,000, 20,000 ಸಾಲಗಳನ್ನು ಯಥೇಚ್ಛ ಬಡ್ಡಿಗೆ ತೊಗೊಂಡ್ಬಿಡೋದು ಆ ಕ್ಷಣಕ್ಕೆ ಬೇಕು ಅನ್ನುವ ಕಾರಣಕ್ಕೆ. ಆಮೇಲೆ ಕಟ್ಟೋಕ್ಕಾಗಲ್ಲ, ಹಿಂಸೆ ಆಗುತ್ತೆ, ಯಾವುದಾದ್ರೂ ಒಂದು ಕಣ್ಣು ತಪ್ಪಿಸ್ಕೊಂಡ್ರೆ ಕುತ್ತಿಗೆಗೆ ಬರುತ್ತೆ. ಇಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ, ಮೈಕ್ರೋ ಫೈನಾನ್ಸ್ನವರು ಮನೆಗೆ ಬರೋದು, ಫೋನ್ ಮಾಡೋದು, ಕೆಟ್ಟದಾಗ ಬೈಯೋದು, ಪ್ರವೋಕ್ ಮಾಡೋದು, ಈ ಥರದ್ದನ್ನೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಹೀಗಾಗಿ ಅದರ ಕಿರುಕುಳ ತಾಳಲಾರದೆ ಇವತ್ತೂ ಸಹಿತ ಫೈನಾನ್ಸ್ ಕಿರುಕುಳ ಮತ್ತೊಬ್ಬ ವ್ಯಕ್ತಿ ಬಲಿ ಅಂತ ಇವತ್ತಿನ ಕನ್ನಡಪ್ರಭದಲ್ಲಿದೆ. ಹೀಗೆ ಪ್ರತಿದಿನ ನಾವು ಸ್ಟೋರಿಗಳನ್ನು ನೋಡ್ತಾ ಇದ್ದೀವಿ. ಆಮೇಲೆ ಕೆಲವರು ಮನೆಯಲ್ಲಿ ಬಚ್ಚಿಡ್ಕೊಂಡು ಕೂತ್ಕೊಳ್ಳೋದು, ಕೆಲವರು ಊರೇ ಬಿಟ್ಟು ಹೋಗಿರೋದನ್ನು, ಈ ಥರದ್ದನ್ನೆಲ್ಲ ನಾವು ಸ್ಟೋರಿಗಳನ್ನು ಓದ್ತಾ ಇದ್ದೀವಲ್ಲ. ಇದಕ್ಕೆ ಒಂದು ಕಂಟ್ರೋಲ್ ತರಬೇಕು, ಕಂಟ್ರೋಲ್ ಇಡಬೇಕು ಅನ್ನುವ ಕಾರಣಕ್ಕೆ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತೀವಿ ಅಂತ ಹೇಳಿತು. ಈ ಸಂಬಂಧ ಲಾಸ್ಟ್ ವೀಕೆ ಸುಗ್ರೀವಾಜ್ಞೆಯನ್ನು ಜಾರಿಗೆ ತರುವಂಥ ಎಲ್ಲ ಪ್ರಯತ್ನಗಳು ಆಯಿತು. ಆದರೆ ಕೊನೆ ಕ್ಷಣದಲ್ಲಿ ಲೀಗಲಿ ಎಲ್ಲವೂ ಪಕ್ಕ ಇರಬೇಕು. ಹಾಗಾಗಿ ಅವ್ರಿಗೆ ಲಾಭ ಆಗುವ ಯಾವುದೇ ಅಂಶಗಳನ್ನು ಇದರಲ್ಲಿ ಇಟ್ಕೋಬಾರ್ದು, ಅಂದರೆ ಮೈಕ್ರೋ ಫೈನಾನ್ಸ್ಗಳಿಗೆ ಲಾಭ ಆಗುವ ಯಾವುದೇ ಅಂಶಗಳಿರಬಾರ್ದು. ಸಾಲಗಾರನ ಪರವಾಗಿ ಈ ಕಾನೂನು ಬರಬೇಕು. ಸಾಲಗಾರ ಹೇಗೆ ಕಿರುಕುಳವನ್ನು ಅನುಭವಿಸ್ತಾ ಇದ್ದಾನೋ ಅವರಿಗೇನು ತೊಂದರೆ ಆಗದೇ ಇರೋ ಹಾಗೆ ಇದನ್ನು ನೋಡ್ಕೋಬೇಕು ಅನ್ನುವ ಕಾರಣಕ್ಕೆ ಸರ್ಕಾರ ಒಂದಿಷ್ಟು ಸಮಯ ತಗೊಂಡು ಈಗ ಅದಕ್ಕೊಂದು ಸುಗ್ರೀವಾಜ್ಞೆಗೆ ಎಲ್ಲ ಒಂದು ಡ್ರಾಫ್ಟನ್ನು ರೆಡಿ ಮಾಡಿಕೊಂಡು ಕೂತ್ಕೊಂಡಿದೆ. ಸುಗ್ರೀವಾಜ್ಞೆ ಏನು ಅಂತಂದರೆ, ಈಗ ಸಾಲ ಯಾರಿಗಿರಲ್ಲ, ಈಗ ನನಗೂ ಇದೆ, ನಿಮಗೂ ಇದೆ, ಎಲ್ಲ ಸಾಲ ಇಲ್ದಿರೋನು ಯಾರೂ ಇಲ್ಲ ಜಗತ್ತಲ್ಲಿ. ಸಾಲವಿಲ್ಲದ ಮನೆಯ ಸಾಸಿವೆ ಅನ್ನಂಗೀಗ ಅಂಬಾನಿಗೂ ಸಾಲ ಇದೆ, ಅದಾನಿಗೂ ಸಾಲ ಇದೆ. ಆದರೆ ಸಾಲಗಳ ರೂಪ ಯಾವುದು, ಎಲ್ಲಿಂದ ಮಾಡಿದ್ದೀವಿ, ಹೇಗೆ ಮಾಡಿದ್ದೀವಿ, ಎಷ್ಟು ಮಾಡಿದ್ದೀವಿ, ಇದು ಪ್ರಶ್ನೆ ಆಗುತ್ತೆ. ಸೊ ಅವಶ್ಯಕತೆಗೆ ಅನುಕೂಲವಾಗಿ ಅಥವಾ ಆ ಕ್ಷಣಕ್ಕೆ ಅನುಗುಣವಾಗಿ ನಾವುಗಳು ಕೆಲವೊಂದು ಸಲ ಆ ತಪ್ಪು ಮಾಡಿಬಿಡ್ತೀವಿ. ಪರವಾಗಿಲ್ಲ, ಎಷ್ಟು ಇಂಟ್ರೆಸ್ಟ್ ಆದರೂ ಪರವಾಗಿಲ್ಲ, ತೊಗೊಂಬಿಡೋಣ, ಅಥವಾ ನಮ್ಗೆ ಅರ್ಜೆಂಟ್ ಇದೆ, ಇದೊಂದು ಯಾವುದೋ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋ ಥರ ಯೋಚನೆ ಮಾಡಿ ಆಮೇಲೆ ಆ ಒಂದು ಪಾಶಕ್ಕೆ ಸಿಗಾಕೊಂಡ್ಬಿಡ್ತೀವಿ. ಸೊ ಹೀಗಿರುವಾಗ ಈ ಸುಗ್ರೀವಾಜ್ಞೆ ಹೊರಡಿಸುವುದು ಅತ್ಯಂತ 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 ಅವಶ್ಯಕ ಮತ್ತು ಅನಿವಾರ್ಯ ಅನಿಸಿ ಸರ್ಕಾರ ಇಂಥದ್ದೊಂದು ಕ್ರಮಕ್ಕೆ ರೆಡಿಯಾಗಿದೆ. ಯಾಕಂದರೆ ಊರಿಗೂರೇ ಜನ ಬಿಟ್ಟೋಗ್ಬಿಟ್ಟಿದ್ದೆಲ್ಲ ಸ್ಟೋರಿಗಳನ್ನು ನೋಡಿದ್ವಿ ನಾವು. ಒಂದು ಊರಿನ ಇಡೀ ಜನರೇ ಮೈಕ್ರೋ ಫೈನಾನ್ಸ್ ಹಾವಳಿ ತಾಳಕ್ಕಾಗದೆ ಊರು ಮನೆ ಎಲ್ಲ ಬಿಟ್ಬಿಟ್ಟು ಹಾಗೆ ಹೋಗ್ಬಿಟ್ರು ಅಂತ. ಕೆಲವರು ಗರ್ಭಿಣಿ ಸ್ತ್ರೀಯನ್ನು ಮನೆಯಿಂದ ಹೊರಗಡೆ, ಗರ್ಭಿಣಿ ಸ್ತ್ರೀ ಅಲ್ಲ, ಗರ್ಭಿಣಿಯನ್ನು ಮನೆಯಿಂದ ಹೊರಗಡೆ ಹಾಕಿ ಮನೆ ಬೀಗ ಹಾಕ್ಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಬಾಣಂತಿಯನ್ನು ಮನೆಯಿಂದ ಹೊರಗಡೆ ಕಳಿಸಿದ್ದನ್ನು ನೋಡಿದ್ದೀವಿ. ಸೊ ಮನೆಯ ಹಿರಿಯ ಸೂಸೈಡ್ ಮಾಡ್ಕೊಂಡಿರೋದನ್ನು ನೋಡಿದ್ವಿ. ಈ ಥರದ್ದೆಲ್ಲ ಸ್ಟೋರಿಗಳನ್ನು ನೋಡಿದಾಗ ಸುಗ್ರೀವಾಜ್ಞೆ ಯಾಕೆ ಬೇಕು, ಏನು ಸುಗ್ರೀವಾಜ್ಞೆಯಲ್ಲಿ ಏನೇನಿರುತ್ತೆ ಅಂತ. ಕರಡು ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅನ್ನೋದು ನೋಡೋದಾದರೆ, ಸಾಲ ವಸೂಲಿ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಸಾಲಗಾರನ ಮೇಲೆ ಹಿಂಸೆ ಮಾಡೋದು, ಹಲ್ಲೆ ಮಾಡೋದು, ನಿಂದನೆ ಮಾಡೋ ಹಾಗಿಲ್ಲ. ದರ್ ಇಸ್ ಕಾನೂನಾತ್ಮಕವಾಗಿ ನೀನು ಏನು ಮಾಡ್ಬೋದು, ನೀನು ಅದನ್ನು ಮಾಡ್ಬೋದು ಅಷ್ಟೇ. ನೀನು ಸಾಲ ಕೊಟ್ಟಿದೆಯಾ, ನೀನು ಸಾಲ ತೊಗೋಬೇಕು, ಅದು ಕಾನೂನಾತ್ಮಕವಾಗಿ ನೀನೇನು ಮಾಡ್ಬೋದು. ಅದಕ್ಕೇನಾದರೂ ನೀನು ಯಾರನ್ನ ಸಾಕ್ಷಿ ತೊಗೊಂಡಿದ್ಯಾ ಅಥವಾ ಅದಕ್ಕೇನಾದರೂ ಪೂರಕವಾದ ದಾಖಲೆಗಳನ್ನು ತೊಗೊಂಡಿದ್ಯಾ, ಅದನ್ನು ಇಟ್ಕೊಂಡು ನೀನು ಕಾನೂನಾತ್ಮಕವಾಗಿ ಹೋರಾಡ್ಬೋದೇ ಬಿಟ್ಟರೆ ನೀನು ಹಲ್ಲೆ ಮಾಡೋದು, ಅವ್ರ ಮೇಲೆ ಕೆಟ್ಟದಾಗ ಬೈಯೋದು, ಅದನ್ನೆಲ್ಲ ಮಾಡುವಾಗಿಲ್ಲ. ಹಾಗೆ ಬಲವಂತವಾಗಿ, ಅಂದರೆ ನೀನು ಸಾಲ ಕೊಡಬೇಕಾದ್ರೆ ಅದನ್ನು ಅಡಮಾನದ ರೀತಿಯಲ್ಲಿ ಇಟ್ಕೊಂಡಿರಲ್ಲ ಅಥವಾ ಅದರ ಮೇಲೆ ಕೊಟ್ಟಿರಲ್ಲ, ಆದರೆ ಸ್ಥಿರಾಸ್ತಿಯನ್ನು ಅಥವಾ ಯಾವುದಾದ್ರೂ ಡಾಕ್ಯುಮೆಂಟ್ಗಳನ್ನು ಕಿತ್ತಿಟ್ಕೊಂಡು ನೀನು ಸಾಲ ಕೊಡದೇ ಇದ್ದರೆ ಡಾಕ್ಯುಮೆಂಟ್ ಕೊಡಲ್ಲ, ಈ ಆಸ್ತಿ ಕೊಡಲ್ಲ ಅಂತ ಹೇಳುವ ಹಾಗಿಲ್ಲ. ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಏನು ಅಂತಂದರೆ, ಸಾಲವನ್ನು ವಸೂಲಿ ಮಾಡೋಕ್ಕೋಸ್ಕರ ಗೂಂಡಾಗಳನ್ನು ಬಳಕೆ ಮಾಡೋಂಗಿಲ್ಲ. ಮೋಸ್ಟ್ ಆಫ್ ದ ಕೇಸಸಲ್ಲಿ ನಾವು ನೋಡ್ತಾ ಇದ್ದೀವಿ, ಬ್ಯಾಂಕ್ ಎಂಪ್ಲಾಯೀಸೇ ಅಲ್ಲ ಅವರು, ಬ್ಯಾಂಕಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ, ಬಟ್ ಗೂಂಡಾಗಳ ಥರ ಆ್ಯಕ್ಟ್ ಮಾಡ್ತಾ ಇರ್ತಾರೆ.
ಯಾರ್ದೋ ಮನೆ ಎದುರುಗಡೆ ಅಂದರೆ ನಮ್ಮ ಮನೆ ಎದುರುಗಡೆ ಬಂದು ಇನ್ಯಾರಿಗೋ ಕೇಳುವ ಹಾಗೆ ಅವಮಾನ ಮಾಡುವ ಹಾಗೆ ಕೂಗೋದು, ಕಿರ್ಚೋದು, ಏಕವಚನದಲ್ಲಿ ಮಾತಾಡೋದು, ಕೆಟ್ಟ ಪದಗಳಿಂದ ನಿಲ್ಲಿಸೋದು, ಹೀಗೆ ಗೂಂಡಾಗಳನ್ನು ಬಳಸೋದು ಮತ್ತು ಅವರು ಮನೆಗೆ ಭೇಟಿ ಮಾಡೋ ಹಾಗೆ ಮಾಡಿದ್ರೆ ಅವರದ್ದು ಮೈಕ್ರೋ ಫೈನಾನ್ಸ್ ಕಂಪನಿ ಅಥವಾ ಫೈನಾನ್ಸ್ ಕಂಪನಿಯ ಲೈಸೆನ್ಸೇ ರದ್ದು ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಆಮೇಲೆ ಸಾಲಗಾರರಿಗೆ ದೈನಂದಿನ ಕೆಲಸಗಳಿಗೆ ತೊಂದರೆ ಕೊಡೋದು. ದೈನಂದಿನ ಕೆಲಸಗಳು ಅಂತಂದರೆ ಪಾಪ ಅವನೇನೋ ಇವತ್ತು ಸಾಯಂಕಾಲದಂಗೆ ಹೆಂಗಾರ ದುಡ್ದುಬಿಟ್ಟು ಒಂದು EMI ಕಟ್ಟಬೇಕು ಅಂತ ಒಬ್ಬ ಆಟೋ ಡ್ರೈವರು, ಒಬ್ಬ ಟ್ಯಾಕ್ಸಿ ಚಾಲಕನೋ, ಒಬ್ಬ ಕೂಲಿ ಕೆಲಸಗಾರನೋ ಅಥವಾ ಯಾವುದೋ ಒಂದು ಹೋಟ್ಲಲ್ಲಿ ಕೆಲಸ ಮಾಡೋ ಹುಡುಗನೋ ಇವತ್ತು ಸಾಯಂಕಾಲದಂಗೆ ಹೆಂಗಾದ್ರೂ ದುಡ್ದುಬಿಟ್ಟು ಒಂದು ಸಾಲ ತೀರಿಸ್ಬಿಡ್ತೀನಿ ಗುರು ಅಂತ ಯೋಚನೆ ಮಾಡ್ತಾ ಇದ್ದರೆ ಅವನ ದೈನಂದಿನ ಕೆಲಸಗಳಿಗೆ ತೊಂದರೆ ಕೊಡೋದು. ಅಂದರೆ ಅವ್ನು ಕೆಲಸ ಮಾಡೋಕ್ಕಾಗದಿರೋ ಥರ ಮಾಡೋದು, ಅವ್ನು ಕೆಲಸ ಮಾಡೋ ಜಾಗಕ್ಕೆ ಅವ್ನಿಗೆ ತೊಂದರೆ ಕೊಡೋದು, ಅವ್ನು ಕೆಲಸಕ್ಕೆ ಬರ್ತಿದ್ದು ಎಲ್ಲಿಂದ ತೀರಿಸ್ಬೇಕು ಅವನು. ಈ ಥರ ದೈನಂದಿನ ಕೆಲಸಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡುವ ಹಾಗೆ ಇಲ್ಲ ಸುಗ್ರೀವಾಜ್ಞೆಯಲ್ಲಿ ಇರುವ ಕರಡಿನ ಪ್ರಕಾರ. ಹಾಗೆ ಒಂದು EMI ಕಟ್ತಾನೆ ಅಥವಾ ಯಾವುದೋ ಒಂದು ಹಾಫ್ ಆಫ್ ದ ಪೇಮೆಂಟ್ ಕಟ್ತಾನೆ, ಅದಕ್ಕೆ ಕಂಪಲ್ಸರಿಯಾಗಿ ರಸೀದಿಯನ್ನು ಕೊಡಲೇಬೇಕು. ಸೈನ್ಡ್ ಡಾಕ್ಯುಮೆಂಟ್ ಆಗಿರಬೇಕದು, ಸೈನ್ ಮಾಡಿ ರಸೀದಿಯನ್ನು ಕೊಡಲೇಬೇಕು. ಆಮೇಲೆ ಸಾಲ ಇವಾಗ ನಾನು ಕಟ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ನಾನು ಇಷ್ಟು ಕಂತು ಕಟ್ಟಿದ್ದೀನಿ, ನಮ್ಮ ಹತ್ರ ಅದಕ್ಕೆ ಅಂದರೆ ನೀನು ಕ್ಯಾಶಲ್ಲಿ ಕೊಟ್ಬಿಟ್ಟಿರ್ತೀಯ, ಸೈನ್ ಮಾಡ್ಕೊಂಡು ತೊಗೊಂಡಿರ್ತೀಯ. ಅವ್ನು ಕೇಳ್ತಾನೆ ನಾನು ಏನು ಕಟ್ಟಿದ್ದೀನಿ, ನನ್ನ ಹಿಸ್ಟ್ರಿ ಏನಿದೆ, ನಂದು ಎಷ್ಟೆಷ್ಟು ಯಾವಾಗ ಕಟ್ಟಿದ್ದೀನಿ ಅಂತ ಕೇಳಿದ್ರೆ ಕಂಪಲ್ಸರಿ ಫೈನಾನ್ಸ್ ಕಂಪನಿಯವರು ಅವರಿಗೆ ಅದರ ಡೀಟೇಲ್ಸ್ ಕೊಡಬೇಕು. ಯಾವಾಗ ಎಷ್ಟು ಕಟ್ಟಿದೆಯಾ, ಎಷ್ಟು ತೀರಿದೆ, ಎಷ್ಟು ಬಾಕಿ ಇದೆ ಅನ್ನೋದನ್ನು ಹೇಳಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಮೈಕ್ರೋ ಫೈನಾನ್ಸ್ ಯಾರೇ ನಡೆಸಲಿ, ನಾನು ಹೇಳ್ತೀನಿ ಇವಾಗ ಚೈನೀಸ್ ಕಂಪನೀಸ್ಗಳು, ಬೇರೆ ದೇಶದ ಕಂಪನಿಗಳು, ಯಾವುದೋ ನಾಯ್ಡಾದ ಕಂಪನಿ, ಯಾವುದೋ ಡೆಲ್ಲಿಯ ಕಂಪನಿ, ಅವೆಲ್ಲ ಎಲ್ಲೆಲ್ಲಿಂದನೋ ಸಾಲ ತೊಗೊಂಡು ಇಲ್ಲಿ ಯಾರನ್ನೋ ಅವ್ರು ರಿಸೈನ್ ಮಾಡಿ, ಅಂದರೆ ಇಲ್ಲಿ ಫ್ರೀಲಾನ್ಸ್ ವರ್ಕ್ ಮಾಡೋ ಥರ ಮಾಡಿಬಿಟ್ಟು ಇಲ್ಲ ನಮ್ಮ ಕಂಪ್ನಿ ಕಡೆಯಿಂದ ನೀವು ಕೆಲಸ ಮಾಡಿ, ನಮ್ಗೆ ಆಫೀಸ್ ಇಲ್ಲ ಬಟ್ ನೀವು ಹೋಗ್ಬಿಟ್ಟು ವಸೂಲಿ ಮಾಡಬೇಕು ಅನ್ನೋ ಥರ ಮಾಡೋಂಗಿಲ್ಲ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಂಪಲ್ಸರಿಯಾಗಿ ಇಲ್ಲಿ ಅಂದರೆ ಸ್ಥಳೀಯ ಕಚೇರಿಯನ್ನು ಹೊಂದಿರಬೇಕು. ಇದಿಷ್ಟು ರೂಲ್ಸ್ ಸುಗ್ರೀವಾಜ್ಞೆಯಲ್ಲಿ ಇಷ್ಟನ್ನು ಕರಡಿನಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇದೆಲ್ಲದನ್ನ ಗಮನದಲ್ಲಿಟ್ಕೊಳ್ಳಿ. ಆ್ಯಂಡ್ 6 ಗಂಟೆ ಮೇಲೆ ಮನೆ ಹತ್ರ ಬಂದು ಸಾಲ ವಸೂಲಿ ಮಾಡಬೇಕು ಅಂತ ಯಾರಾದರೂ ಬಂದರೆ ಸೊ ನೀವು ಕಂಪ್ಲೇಂಟ್ ಮಾಡಬಹುದು, ನೀವು ಪೊಲೀಸರ ಸಹಾಯವನ್ನು ಪಡೆಯಬಹುದು. ಈ ಸುಗ್ರೀವಾಜ್ಞೆ ಒಂದ್ಸಲಿ ಹೊರಡಿಸಿದ ಮೇಲೆ ಇದಕ್ಕೊಂದು ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮಗಳು ಬರುತ್ತೆ. ಅವರು ಈ ಮುಂಚೆ ಮಾಡ್ತಿದ್ದಂತಹ ಸಾಕಷ್ಟು ಕೇಸ್ಗಳು ನಾವು ನೋಡಿದ್ದೀವಿ. ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ, ಹಿಂಸೆ ಕೊಡ್ತಾರೆ, ಕೆಟ್ಟ ಮಾತಲ್ಲಿ ಮಾತಾಡ್ತಾರೆ, ಕಣ್ಣೀರು ಹಾಕೋ ಥರ ಮಾಡ್ತಾರೆ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ವೀಡಿಯೋಗಳನ್ನು, ಆಡಿಯೋಗಳನ್ನು ಈ ಸಂಬಂಧವಾಗಿ ನಾವು ನೋಡಿದ್ದೀವಿ. ಸೊ ಆ ತರಹದ್ದು ಮುಂದಿನ ದಿನಗಳಲ್ಲಿ ನಡೆಯಬಾರದು ಅಂತ ಹೇಳಿ ಕರ್ನಾಟಕ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಕರಡನ್ನು ರೆಡಿ ಮಾಡಿಕೊಂಡಿದೆ. ಮುಖ್ಯಮಂತ್ರಿಯವರ ಕೋರ್ಟ್ನಲ್ಲಿ ಈಗ ಬಾಲ್ ಇದೆ. ಮುಖ್ಯಮಂತ್ರಿಯವರು ಏನು ತೀರ್ಮಾನ ತಗೊಳ್ತಾರೆ, ಅದರಲ್ಲಿ ಏನೇನು ತಿದ್ದುಪಡಿಗಳನ್ನು ತರ್ತಾರೆ ನೋಡಿಕೊಂಡು ಮೈಕ್ರೋ ಫೈನಾನ್ಸ್ಗಳ ಹಾವಳಿಯನ್ನು ಮತ್ತು ಅವರ ಅಂದರೆ ಇಲ್ಲಿಯ ತನಕದ ಅಹಂಕಾರ ದರ್ಪ ಏನಿದೆ ಅದನ್ನು ಮಟ್ಟ ಹಾಕುವ ಮತ್ತು ಕಟ್ಟಿ ಹಾಕುವ ಒಂದು ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಇದು ಶ್ಲಾಘನೀಯ. ಯಾಕಂತಂದರೆ ಎಷ್ಟೋ ಬಡ ರೈತರ, ಎಷ್ಟೋ ಬಡ ಕಾರ್ಮಿಕರ ಜೀವನ ಪಾಪ ಬಡ್ಡಿ ಕಟ್ಟಿ ಅದು ಹೇಳೋದು 1 ಲಕ್ಷ ತೊಗೊಂಡು 2.5 ಲಕ್ಷ 3 ಲಕ್ಷ ಬಡ್ಡಿನೇ ಕಟ್ಟಿದ್ದೀನಿ ಅಂತ ಯಾರೋ ಹೇಳ್ತಾರೆ ಅಂತ ನೋಡ್ತಿದ್ದೆ ನಾನು. ಸೊ ಆ ತರಹದ ಪರಿಸ್ಥಿತಿಗಳಾಗದೇ ಇದ್ದರೆ ಒಳ್ಳೆಯದು ಅನ್ನೋದು ನಮ್ಮ ಬಯಕೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.